ಎಲ್ಲ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು 7ನೇ ತರಗತಿ ಸಿರಿಕನ್ನಡ ಪಠ್ಯ ಪುಸ್ತಕದ 1ನೆಯ ಗದ್ಯ ಭಾಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಪಾಠ ರೀಡಿಂಗ್ ಅನ್ನ ನೋಡಿದ್ವಿ. ಪಾಠ ಓದುವಿಕೆಯನ್ನ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಪಾಠದ ಒಂದು ಸಾರಾಂಶವನ್ನ ಎಕ್ಸ್ಪ್ಲನೇಷನ್ ಅನ್ನ ನೋಡೋಣ. ನೋಡಿ, ಇಲ್ಲಿ ಮೊದಲನೇ ಪಾಠದ ಒಂದು ಟೈಟಲ್ ಏನಿದೆ, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಇಲ್ಲಿ ಒಂದು ಅಜ್ಜಿನ ಕೇಳ್ತಾ ಇದ್ದಾರೆ ಏನಂತ, ಸ್ಟೋರಿಯನ್ನ ಹೇಳೋದಿಕ್ಕೆ. ಕತೆ ಅಂದ್ರೆ ಸ್ಟೋರಿಯನ್ನ ಹೇಳು ಅಂತ. ಈಗ ಪಾಠ ನೋಡೋಣ. ಪ್ರವೇಶ. ಈ ಒಂದು ಮೊದಲನೇ ಒಂದು ಪ್ರವೇಶದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಇಲ್ಲಿ ಒಂದು ಶಾಲಾ ವಾತಾವರಣದ ಬಗ್ಗೆ ಇದೆ. ಬೆಳಗ್ಗೆ ಶಾಲೆಗೆ ಬಂದಂತಹ ವಿದ್ಯಾರ್ಥಿಗಳು ಶಾಲೆಯ ಆವರಣದಲ್ಲಿ ಕುಳಿತು ಮಾತನಾಡ್ತಾ ಇದ್ದಾರೆ. ನೀವು ಕೂಡ ಶಾಲೆಗೆ ಬಂದ ತಕ್ಷಣನೇ ನಿಮ್ಮ ಸಹಪಾಠಿಗಳ ಜೊತೆಗೆ, ನಿಮ್ಮ ಸ್ಟೂಡೆಂಟ್ಸ್ ಜೊತೆಯಲ್ಲಿ, ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ನೀವು ಯಾವ ರೀತಿಯಾಗಿ ಒಂದು ಮಾತಾಡ್ತಾ ಇರ್ತೀರಾ, ಡಿಸ್ಕಸ್ ಮಾಡ್ತಾ ಇರ್ತೀರಾ, ಅದೇ ತರ ಇಲ್ಲಿ ಕೂಡ ಶಾಲೆಗೆ ಬಂದಂತಹ ವಿದ್ಯಾರ್ಥಿನಿಯರು ಶಾಲಾ ಆವರಣದಲ್ಲಿ ಕುಳಿತು ಮಾತಾಡ್ತಾ ಇದ್ದಾರೆ. ಹೀಗಿದೆ. ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ? ಇಲ್ಲಿ ಮಾಲಾ ಕೇಳ್ತಾ ಇದ್ದಾಳೆ, ನಿನ್ನೆ ನಮ್ಮ ಮನೆಯ ಸಮೀಪದ ದೇವಸ್ಥಾನದಲ್ಲಿ ಪುರಾಣದ ಕತೆ ಹೇಳುವ ಕಾರ್ಯಕ್ರಮ ಇತ್ತು. ನಾನು ನಮ್ಮಮ್ಮ ಹೋಗಿದ್ದೆವು. ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಈಗೆಲ್ಲ ಕೂಡ ಈ ಪುರಾಣಗಳ ಕತೆ ಕೇಳುವಂತಹದ್ದು ತುಂಬಾ ಕಡಿಮೆ ಆಗಿದೆ. ಆದ್ರೆ ಸ್ವಲ್ಪ ಒಂದು ವರ್ಷಗಳ ಹಿಂದೆ ಈ ದೇವಸ್ಥಾನಗಳ ಬಳಿ ಪುರಾಣದ ಕಥೆಗಳನ್ನ ಹೇಳ್ತಾ ಇದ್ರು. ಯಾವ್ದಾದ್ರೂ ಒಂದು ಕಾರ್ಯಕ್ರಮ ಇದ್ದಾಗ ಅಥವಾ ಊರಿನಲ್ಲಿ ಹಬ್ಬ ಜಾತ್ರೆ ಇದ್ದಾಗ ಈ ಪುರಾಣ ಕಥೆಗಳನ್ನ ಹೇಳ್ತಾ ಇದ್ರು. ಅಂತಹ ಪುರಾಣದ ಕಾರ್ಯಕ್ರಮದಲ್ಲಿ ಮಾಲಾ ಭಾಗವಹಿಸ್ತಾಳೆ ತನ್ನ ತಾಯಿಯ ಜೊತೆಲಿ. ಅದನ್ನ ಹೇಳ್ತಾ ಇದ್ದಾಳೆ, ಅವಳು ತುಂಬಾ ಚೆನ್ನಾಗಿತ್ತು ಅಂತ. ಇಲ್ಲಿ ಮಾಲಾ ಸ್ಟೂಡೆಂಟ್, ಶಿ ಇಸ್ ಟೆಲ್ಲಿಂಗ್ ಅಬೌಟ್ ಶಿ ವೆಂಟ್ ಟು ದ ಟೆಂಪಲ್ ಟು ಲಿಸನ್ ಅ ಪುರಾಣದ ಕತೆ ಅಂದ್ರೆ ಲೈಕ್ ರಾಮಾಯಣ ಮಹಾಭಾರತ ಸ್ಟೋರಿಯನ್ನ ಹೇಳ್ತಾ ಇರ್ತಾರೆ. ಆ ಕಥೆಯನ್ನ ಕೇಳ್ಕೊಂಡು ಬಂದು ಅವಳು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ರೇಖಾ ಹೇಳ್ತಾ ಇದ್ದಾಳೆ, ಪುರಾಣದ ಕತೆ ಹೇಳುವಾಗ ಮಧ್ಯೆ ಮಧ್ಯೆ ದೇವರ ನಾಮಗಳನ್ನ ಹಾಡ್ತಾರೆ. ಇಲ್ಲಿ ಏನ್ ಹೇಳ್ತಿದ್ದಾಳೆ ಗೊತ್ತಾ, ಪುರಾಣದ ಕಥೆಗಳನ್ನ ಹೇಳಬೇಕಾದ್ರೆ, ಉದಾಹರಣೆಗೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಇಂತಹ ಕಥೆಗಳನ್ನ ಹೇಳುವಾಗ ಮಧ್ಯೆ ಮಧ್ಯೆ ದೇವರ ನಾಮಗಳನ್ನ ಹೇಳ್ತಾರೆ. ದೇವರ ನಾಮಗಳು ಅಂದ್ರೆ ಗಾಡ್ ಸಾಂಗ್ಸ್ ಅನ್ನ ಹೇಳ್ತಾರೆ, ಹಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ದೇ ವಿಲ್ ಸಿಂಗ್ ಇನ್ ಬಿಟ್ವೀನ್ ಗಾಡ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಆಗ ನನಗದು ತುಂಬಾ ಇಷ್ಟ ಆಗುತ್ತೆ, ಲೈಕ್ ದಟ್ ಅಂತ ಹೇಳ್ತಾಳೆ, ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತ. ಅದಾದ್ಮೇಲೆ ಮೇರಿ ಹೇಳ್ತಾಳೆ, ರೇಖಾ ನನಗೆ ನೀತಿ ಕಥೆಗಳು ಅಂದ್ರೆ ತುಂಬಾ ಇಷ್ಟ, ಐ ಲೈಕ್ ಮಾರಲ್ ಸ್ಟೋರೀಸ್ ಅಂತ ಹೇಳ್ತಾ ಇದ್ದಾಳೆ ಮೇರಿ. ನನ್ನ ಬಳಿ ಕೆಲವು ಮಾರಲ್ ಸ್ಟೋರಿ ಪುಸ್ತಕಗಳು ಕೂಡ ಇವೆ ಅಂತಾಳೆ. ಅದಕ್ಕೆ ಫಾತಿಮಾ ಹೇಳ್ತಾಳೆ, ಮಾಲಾ ಕೆಲವು ಕಥೆಗಳನ್ನ ಹಾಡಿನ ರೂಪದಲ್ಲಿ ಹೇಳ್ತಾರಲ್ಲ ಅಂತ. ಅಂದ್ರೆ ದೇ ವಿಲ್ ಟೆಲ್ ಸಮ್ ಸ್ಟೋರೀಸ್ ಲೈಕ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಆಗ ಮಾಲಾ ಹೇಳ್ತಾಳೆ, ಹೌದು, ಇದನ್ನ ಕಥನ ಕವನ ಎನ್ನುತ್ತಾರೆ. ಮಾಲಾ ಹೇಳ್ತಾ ಇದ್ದಾಳೆ, ಎಸ್, ದಟ್ ಈಸ್ ಲೈಕ್ ಸಿಂಗಿಂಗ್ ಅಂಡ್ ಸ್ಟೋರಿ ವಿಲ್ ಬಿ ಇನ್ ದಟ್ ಕಥನ ಕವನ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ರೇಖಾ ಹೇಳ್ತಾಳೆ, ಕೆಲವು ಕಡೆಗಳಲ್ಲಿ ಅಂದ್ರೆ ಸಮ್ ಪ್ಲೇಸಸ್ ಅಲ್ಲಿ ಜಾನಪದ ಹಾಡುಗಳ ರೂಪದಲ್ಲಿ ಕತೆ ಕೂಡ ಹೇಳ್ತಾರೆ. ದೇ ವಿಲ್ ಟೆಲ್ ಸ್ಟೋರೀಸ್ ಲೈಕ್ ಜಾನಪದ ಸ್ಟೋರೀಸ್, ಫೋಕ್ ಸ್ಟೋರೀಸ್ ಅಂತೀವಲ್ವಾ, ಆ ಕಥೆಗಳ ರೂಪದಲ್ಲೂ ಕೂಡ ಹೇಳ್ತಾರೆ. ಇವು ತುಂಬಾ ಚೆನ್ನಾಗಿರುತ್ತೆ, ದಟ್ ಆಲ್ಸೋ ವಿಲ್ ಬಿ ನೈಸ್ ಅಂತ ಹೇಳ್ತಾ ಇದ್ದಾರೆ. ಆಗ ಮಾಲಾ ಹೇಳ್ತಾ ಇದ್ದಾಳೆ, ನಾನು ಚಿಕ್ಕವಳಿರುವಾಗ ನಮ್ಮಜ್ಜ ನನಗೆ ರಾಮಾಯಣ ಮಹಾಭಾರತದ ಕತೆ ಹೇಳ್ತಾ ಇದ್ರು. ವೆನ್ ಐ ಆಮ್ ಸ್ಮಾಲ್ ಮೈ ಗ್ರ್ಯಾಂಡ್ ಫಾದರ್ ವಾಸ್ ಟೆಲ್ಲಿಂಗ್ ರಾಮಾಯಣ ಮಹಾಭಾರತ ಅಂತ ಹೇಳ್ತಾಳೆ. ಬೇರೆ ಬೇರೆ ಕತೆ ಪುಸ್ತಕಗಳನ್ನೆಲ್ಲ ತಂದು ಕೊಟ್ಟು ಓದಿಸ್ತಾ ಇದ್ರು. ಈ ಯೂಸ್ ಟು ಬ್ರಿಂಗ್ ಡಿಫ್ರೆಂಟ್ ಸ್ಟೋರಿ ಬುಕ್ಸ್ ಟು ರೀಡ್ ಅಂತ ಹೇಳ್ತಾ ಇದ್ದಾಳೆ. ಯಾರು? ಮಾಲಾ. ಹೂ ವಿಲ್ ಬ್ರಿಂಗ್? ಅವಳ ಚಿಕ್ಕವಳಿರುವಾಗ ಅವಳ ಅಜ್ಜ.
ಅವಳಿಗೆ ಪುಸ್ತಕಗಳನ್ನ ಓದಿಸ್ತಾ ಇದ್ರು. ಆಗ ಫಾತಿಮಾ ಹೇಳ್ತಾ ಇದ್ದಾಳೆ, ನನಗಂತೂ ಕತೆಗಳು ಅಂದ್ರೆ ತುಂಬಾ ಇಷ್ಟ, ಐ ಲೈಕ್ ಸ್ಟೋರೀಸ್ ಅಂತ ಹೇಳ್ತಾ ಇದ್ದಾಳೆ ಫಾತಿಮಾ. ಅದಕ್ಕೆ ಮೇರಿ ಹೇಳ್ತಾಳೆ, ನನಗೂ ಅಷ್ಟೇ, ಇವನ್ ಐ ಲೈಕ್ ಸ್ಟೋರಿ ಬುಕ್ಸ್ ಅಂತ ಹೇಳ್ತಾ ಇದ್ದಾಳೆ. ವಿದ್ಯಾರ್ಥಿನಿಯರು ಮಾತನಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬಂದಂತಹ ತರಗತಿಯ ಶಿಕ್ಷಕಿಯ ಕಿವಿಗೆ ವಿದ್ಯಾರ್ಥಿನಿಯರ ಮಾತುಗಳು ಕೇಳಿದ್ವು. ವೆನ್ ಸ್ಟೂಡೆಂಟ್ಸ್ ವರ್ ಟಾಕಿಂಗ್, ದೇ ಟೀಚರ್ ಕೇಮ್ ದೇರ್ ಅಂಡ್ ಶಿ ಹರ್ಡ್ ದ ಕಾನ್ವರ್ಸೇಷನ್ ಬಿಟ್ವೀನ್ ದ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಲೈನ್. ನೆಕ್ಸ್ಟ್ ಶಿಕ್ಷಕಿ ಹೇಳ್ತಾ ಇದ್ದಾಳೆ, ನಿಮಗೆಲ್ಲ ಕತೆಗಳಂದ್ರೆ ಅಷ್ಟೊಂದು ಇಷ್ಟನಾ? ಐ ಥಿಂಕ್ ಯು ಲೈಕ್ ಮೋರ್ ಸ್ಟೋರೀಸ್. ಇವತ್ತಿನ ನಮ್ಮ ಪಾಠ ಕೂಡ ಸ್ವಾರಸ್ಯಕರವಾದಂತಹ ಕಥೆನೇ. ಸಿ, ಟುಡೇಸ್ ಲೆಸನ್ ಈಸ್ ಲೈಕ್ ಎ ಸ್ಟೋರಿ. ಅದು ಪುಟ್ಟಜ್ಜಿ ಹೇಳುವ ಕತೆ ಕೇಳುವ ಆಯ್ತೆ. ಪುಟ್ಟಜ್ಜಿ ಈಸ್ ಟೆಲ್ಲಿಂಗ್ ಎ ಸ್ಟೋರಿ, ವಿಲ್ ಲಿಸನ್ ಅಬೌಟ್ ದ ಸ್ಟೋರಿ, ವಿಲ್ ಲಿಸನ್ ದ ಸ್ಟೋರಿ ಅಂತ ಹೇಳ್ತಾ ಇದ್ದಾಳೆ. ಯಾರು? ಟೀಚರ್, ಶಿಕ್ಷಕಿ. ಇದನ್ನ ಕೇಳಿದ ಮಕ್ಕಳ ಮುಖ ಹರಳಿತು. ಮಕ್ಕಳಿಗೆ ಚಿಲ್ಡ್ರನ್ ವರ್ ಸೋ ಹ್ಯಾಪಿ ಟು ಲಿಸನ್ ದ ಸ್ಟೋರಿ, ಅದು ಮೀನಿಂಗ್. ನೆಕ್ಸ್ಟ್ ಇಲ್ಲಿ ಲೆಸನ್ ಸ್ಟಾರ್ಟ್ ಆಗುತ್ತೆ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದ್ರೆ they were telling that they are asking ಪುಟ್ಟಜ್ಜಿ to tell a story. ಆಗ ಅಜ್ಜಿ ಹೇಳ್ತಾಳೆ, ಬಾ ಮಗ ಹೇಳ್ತೀನಿ, ಕಮ್ ಐ ವಿಲ್ ಟೆಲ್ ಯು ಅ ಸ್ಟೋರಿ. ಒಳ್ಳೆಯದೊಂದು ಕತೆಯ, ಐ ವಿಲ್ ಟೆಲ್ ಯು ಒನ್ ಗುಡ್ ಸ್ಟೋರಿ ಅಂತಾಳೆ ಪುಟ್ಟಜ್ಜಿ. ಕತೆ ಹೇಳುವುದರಲ್ಲಿ ನಮ್ಮ ಪುಟ್ಟಜ್ಜಿ ಯಾವಾಗಲೂ ಫಸ್ಟು. ಶಿ ಈಸ್ ದ ಫಸ್ಟ್ ಟು ಟೆಲ್ ಎ ಸ್ಟೋರಿ. ದೊಡ್ಡ ಕತೆ, ಸಣ್ಣ ಕತೆ, ಪುಟಾಣಿ ಕತೆ, ತಮಾಷೆ ಕತೆ, ಹಾಡುಗತೆ, ಹೀಗೆ ತರಾವರಿ ಕತೆ ಹೇಳ್ತಾರೆ. ಇಲ್ಲಿ ನೋಡಿ ಅಜ್ಜಿ ಎಂತೆಂಥ ಕತೆಗಳನ್ನ ಹೇಳ್ತಾ ಇದ್ದಾರೆ. ಶಿ ವಿಲ್ ಟೆಲ್ ಸ್ಮಾಲ್ ಸ್ಟೋರಿ, ದೆನ್ ಪುಟಾಣಿ ಸ್ಟೋರಿ, ದೆನ್ ತಮಾಷೆ ಇರುವಂತಹ ಸ್ಟೋರಿ, ಕಾಮಿಡಿ ಇರುವಂತಹ ಸ್ಟೋರಿ, ಹಾಡುಗತೆ ಮೀನ್ಸ್ ಹಾಡು ಮತ್ತೆ ಕತೆ ಇರುವಂತಹ ಒಂದು ಸ್ಟೋರಿ. ಹೀಗೆ ತರಾವರಿ ಅಂದ್ರೆ ವಿಧವಾದ ಡಿಫ್ರೆಂಟ್ ಸ್ಟೋರೀಸ್ ಅನ್ನ, ತರಾವರಿ ಕತೆನ ಹೇಳ್ತಾರೆ ಪುಟ್ಟಜ್ಜಿ ಅಂತ ಹೇಳ್ತಾರೆ. ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ ಅಂತಾನು ಹೇಳ್ತಾರೆ. ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ, ಯಾರೋ ಟೀಚರ್ ಹೋಗಿದ್ರು. ಹಾಗೇನಾಗುತ್ತೆ, ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತಿದ್ಲು. ಶಿ ಸ್ಯಾಟ್ ಆನ್ ದ ಜಗಲಿ. ಅವಳು ಸಂತಸದಿಂದ ಇದ್ದಾಳೆ. ಶಿ ವಾಸ್ ಸೋ ಹ್ಯಾಪಿ ಆನ್ ದಟ್ ಟೈಮ್. ಐ ಕ್ಯಾನ್ ಸೇ ಬೈ ಸೀಯಿಂಗ್ ಹರ್ ಫೇಸ್. ಅವಳ ಮುಖ ಹೇಳಿದ ತಕ್ಷಣನೇ ನನ್ಗೆ ಗೊತ್ತಾಗ್ತಾ ಇದೆ ಅವಳು ತುಂಬಾ ಖುಷಿಯಾಗಿದ್ದಾಳೆ ಅಂತ. ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಂತ ಕೇಳಿದೆ. ಐ ಆಸ್ಕ್ ಪುಟ್ಟಜ್ಜಿ ಟು ಟೆಲ್ ಒನ್ ಸ್ಟೋರಿ. ಬಾ ಮಗ ಹೇಳ್ತೀನಿ, ಅಜ್ಜಿ ಸೇಡ್. ಕಮ್, ಐಲ್ ಟೆಲ್ ಯು ಒನ್ ಸ್ಟೋರಿ, ಗುಡ್ ಸ್ಟೋರಿ ಐ ವಿಲ್ ಟೆಲ್ ಅಂತ ಹೇಳ್ತಾಳೆ. ಅವಳ ಮನೆ ಜಗಲಿ ಹತ್ತಿರ ಕಂಬಕ್ಕೆ ಹೊರಗೆ ಕೂತು ಅವಳ ಮುಖ ನೋಡಿದೆ. ಐ ಸ್ಯಾಟ್ ಆನ್ ದ ಜಗಲಿ ಅಂಡ್ ಐ ಸಾ ದ ಪುಟ್ಟಜ್ಜಿ ಮುಖ ಅಂತ ಹೇಳ್ತಾರೆ. ಯಾವ ಕತೆ ಹೇಳಲಿ, ವಿಚ್ ಸ್ಟೋರಿ ಐ ಕ್ಯಾನ್ ಟೆಲ್ ಅಂತ ಹೇಳ್ತಾ ಇದ್ದಾರೆ ಅಜ್ಜಿ. ಯಾವುದಾದರೂ ಒಂದು ಹಾಡುಗತೆ ಹೇಳು. ಹಾಡುಗತೆ ಮೀನ್ಸ್ ದೇರ್ ವಿಲ್ ಬಿ ಎ ಸ್ಟೋರಿ ಅಂಡ್ ಸಾಂಗ್. ಸಿಂಗಿಂಗ್ ಆಲ್ಸೋ ಇಸ್ ದೇರ್, ದೆನ್ ಸ್ಟೋರಿ ಇಸ್ ಆಲ್ಸೋ ದೇರ್ ಇನ್ ಹಾಡುಗತೆ. ಇಲ್ಲಿ ಯಾವುದಾದ್ರೂ ಒಂದು ಹಾಡುಗತೆ ಹೇಳು ಅಂತ ಕೇಳ್ತಾರೆ. ಯಾಕೆ ಅಂದ್ರೆ ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದ್ರೇನೆ ಹಾಡುಗತೆ. ಅದರಲ್ಲಿ ಹಾಡು ಇರುತ್ತೆ, ಕಥೆನೂ ಇರುತ್ತೆ. ಪುಟ್ಟಜ್ಜಿ ಗಂಟ್ಲು ಸರಿ ಮಾಡ್ಕೊಳ್ತಾಳೆ. ಹಾಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಕತೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಪುಟ್ಟಜ್ಜಿ ಈಸ್ ವೆರಿ good in telling about the stories. She will tell story. In that story will be a song, story will be there ಅಂತ ಹೇಳಿದ ತಕ್ಷಣನೇ ಪುಟ್ಟಜ್ಜಿ was started to tell a story slowly. ಹೇಗಿದೆ ಇಲ್ಲಿ, ಪುಟ್ಟದೊಂದು ಊರವರಿಗೆ, there was a small village. ಒಂದು ಹಳ್ಳ ಹರಿದಿದೆ. there was a waterfall. ಅಲ್ಲಿ ಇಲ್ಲಿ ಹರಿದು ಆ ಒಂದು ಊರಿನ ಜನರನ್ನ ಪೊರೆದಿದೆ ಅಂದ್ರೆ ಆ ಊರಿನ ಜನರನ್ನ ಕಾಪಾಡಿದೆ. ಯಾಕೆಂದ್ರೆ ಅಲ್ಲಿ ವ್ಯವಸಾಯ ಮಾಡ್ತಾರೆ, ಆ ಕಾರಣಕ್ಕೆ ಅಲ್ಲಿನ ಜನರಿಗೆ ಅದು ಜೀವನಾಧಾರ ಕೂಡ ಆಗಿದೆ.
ಅರಿವ ಹಳ್ಳ ಊರಿಗೊಂದು ಸೊಬಗು ತಂದು ಕೊಟ್ಟಿದೆ, ಒಂದು ಸೌಂದರ್ಯವನ್ನ ತಂದು ಕೊಟ್ಟಿದೆ, ಸೊಬಗನ್ನ ತಂದು ಕೊಟ್ಟಿದೆ, ಆಕರ್ಷಣೆಯನ್ನ ತಂದು ಕೊಟ್ಟಿದೆ. ಯಾವುದು? ಆ ಒಂದು ವಾಟರ್ ಫಾಲ್. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಶಿ ಇಸ್ ಡಿಸ್ಕ್ರೈಬಿಂಗ್ ಅಬೌಟ್ ದಟ್ ವಿಲೇಜ್. ಆ ಒಂದು ಪುಟ್ಟದಾದಂತಹ ಊರು. ದೇರ್ ವಾಸ್ ಎ ಸ್ಮಾಲ್ ವಿಲೇಜ್. ಇನ್ ದಟ್ ವಿಲೇಜ್ ದೇರ್ ವಾಸ್ ಎ ಬ್ಯೂಟಿಫುಲ್ ವಾಟರ್ ಫಾಲ್. ಆ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ ಅಲ್ಲಿ ನೀರು ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಆ ನೀರು ಊರಿನ ಜನರನ್ನ ರಕ್ಷಣೆ ಮಾಡ್ತಾ ಇದೆ. ಅಲ್ಲಿ ಊರಿಗೊಂದು ಸೊಬಗನ್ನ ತಂದು ಕೊಟ್ಟಿದೆ ಆ ವಾಟರ್ ಫಾಲ್. ಅಷ್ಟೇ ಅಲ್ಲ, ಹಸಿರಾದಂತಹ ಕಾಡು ಮರಗಳಲ್ಲಿ ಹಕ್ಕಿಗಳು, ಬರ್ಡ್ಸ್ ಕೂಡ ಸಿಂಗಿಂಗ್ ಮಾಡ್ತಾ ಇದ್ದಾವೆ ಅನ್ನೋದು ಈ ಒಂದು ಪದ್ಯ. ನೆಕ್ಸ್ಟ್, ಇಂತಹ ಒಂದು ಸೊಗಸಾದ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ. ಆ ಸೊಗಸಾದಂತಹ ಜಾಗದಲ್ಲಿ ಒಂದು ಕಾಲದಲ್ಲಿ ಅಂದ್ರೆ ತುಂಬಾ ದಿನಗಳ ಹಿಂದೆ, ತುಂಬಾ ವರ್ಷಗಳ ಹಿಂದೆ ಆ ಕಾಲದಲ್ಲಿ ಜನ ಇರಲಿಲ್ಲ. ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗ್ತಾ ಇತ್ತು. ಆಗಲೂ ಕೂಡ ಆ ಒಂದು ಹಳ್ಳ ಅಂದ್ರೆ ಒಂದು ನದಿಯ ತರ ಹರಿದು ಹೋಗ್ತಾ ಇತ್ತು. ಹಕ್ಕಿಗಳು ಹಾಡ್ಕೊಂಡು ತಮ್ಮ ಪಾಡಿಗೆ ತಾವು ಸಂತೋಷವಾಗಿದ್ವು. ಒಂದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬರ್ತಾನೆ. ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲೇನೆ ಉಳ್ಕೊಳ್ಳೋಕೆ ಯೋಚನೆ ಮಾಡ್ತಾನೆ. After so many days, there was no people in that village. After so many days, one boy came and he started to staying there. ಒಂದು ಮನೆ ಕಟ್ಟಿದ. ಈ ಬಿಲ್ಟ್ ಎ ಹೋಮ್. ಮನೆ ಮುಂದೆ ತೋಟ ಮಾಡಿದ. ಈ ಮೇಡ್ ಒಂದು ತೋಟ ಮೀನ್ಸ್ ಒಂದು ಗಾರ್ಡನ್ ಅನ್ನ ಮಾಡಿದ. ತನಗೆ ಏನು ಬೇಕೋ ಅದನ್ನ ಬೆಳೆಸಿಕೊಂಡು ಈ ಸ್ಟಾರ್ಟೆಡ್ ಟು ಫಾರ್ಮಿಂಗ್. ಅಲ್ಲಿ ಉಳಿದಂತಹ ಹಳ್ಳದ ದಡದಲ್ಲಿ ಅವನ ಮನೆಯ ಹಿಂದೆ ಭಾರಿ ಕಾಡು. ದೇರ್ ವಾಸ್ ಎ ಫಾರೆಸ್ಟ್ ಬಿಹೈಂಡ್ ದಟ್ ಹೋಮ್. ಅಲ್ಲಿ ಹುಲಿ, ಚಿರತೆ, ದೇರ್ ವಾಸ್ ಎ ವೈಲ್ಡ್ ಅನಿಮಲ್ಸ್ ಆಲ್ಸೋ ಇನ್ ದಟ್ ಫಾರೆಸ್ಟ್. ಟೈಗರ್, ಚೀತಾ, ಕಾಡುಕೋಣ, ಆನೆ, ಎಲಿಫೆಂಟ್, ಈ ಎಲ್ಲ ಪ್ರಾಣಿಗಳು ಕೂಡ ಅಲ್ಲಿದ್ವು. ಈ ಯುವಕನಿಗೆ ಯಾವುದೇ ಭಯ ಇರಲಿಲ್ಲ. ಯಾಕಂದ್ರೆ ಅವುಗಳ ಸದ್ದಿಗೆ ಅವನು ಹೋಗ್ತಾ ಇರ್ಲಿಲ್ಲ. ಈ ವಾಸ್ ನಾಟ್ ಡಿಸ್ಟರ್ಬಿಂಗ್ ದ ಅನಿಮಲ್ಸ್. ಅವು ಕೂಡ ಅವನ ಬಸದಂಟಿಗೆ ಬರ್ತಾ ಇರ್ಲಿಲ್ಲ. ಅವರವರ ಪಾಡಿಗೆ ಅವರೆಲ್ಲರೂ ಕೂಡ ಸುಖವಾಗಿದ್ರು. ಇವನ ಮನೆ ಹತ್ರನೇ ಒಂದು ಪ್ರಾಣಿ ಗಿಂಡಿ ಇದ್ದಿತ್ತು. ಪ್ರಾಣಿ ಗಿಂಡಿ ಅಂದ್ರೆ ಆ ಪ್ರಾಣಿಗಳಿಗೆ ನೀರನ್ನ ಇಡೋದಕ್ಕೆ ಒಂದು ಕೊಳದ ತರ ಮಾಡಿರ್ತಾರೆ. ಕೊಡದ ತರ ಮಾಡಿರ್ತಾರೆ, ಒಂದು ಹಳ್ಳದ ತರ ಮಾಡಿರ್ತಾರೆ. ಅಲ್ಲಿಗೆ ಪ್ರಾಣಿಗಳೆಲ್ಲ ಬಂದು ನೀರು ಕುಡಿದು ಹೋಗ್ತಾ ಇರ್ತವೆ. ಒಂದಿನ ಎವ್ರಿ ಡೇ ಅನಿಮಲ್ಸ್ ಯೂಸ್ ಟು ಕಮ್ ಟು ಡ್ರಿಂಕ್ ದ ವಾಟರ್ ಟು ದ ವಾಟರ್ ಫಾಂಡ್. ಆ ಯುವಕ ಏನ್ ಮಾಡ್ತಾನೆ, ಮನೆ ಜಗಲಿ ಮೇಲೆ ಕುಳಿತಿರ್ತಾನೆ. ಒನ್ ಡೇ ಈ ವಾಸ್ ಸಿಟ್ಟಿಂಗ್ ಆನ್ ದ ಜಗಲಿ. ಆಗ ಹೆದರಿ ಗಾಬರಿಯಾದಂತಹ ಒಂದು ಜಿಂಕೆ ಅಂಗಳಕ್ಕೆ ಧಾವಿಸಿ ಬರುತ್ತೆ. ಅಂದ್ರೆ ಒಂದು ಗಾಬರಿ ಅಂದ್ರೆ ಒಂದು ಸ್ಕೇರ್ ಆಗಿರೋಂತಹ ಡೀರ್, ಜಿಂಕೆ, ತುಂಬಾ ಹೆದರ್ಕೊಂಡಿರೋಂತಹ ಜಿಂಕೆ ಆ ಒಂದು ಜಾಗಕ್ಕೆ ಓಡಿ ಬರುತ್ತೆ. ಆ ಜಿಂಕೆಯ ಕುತ್ತಿಗೆಯಲ್ಲಿ ದೇರ್ ವಾಸ್ ಎ ಬೆಲ್. ಆಗ ಆ ಜಿಂಕೆಯ ಮೈ ಕೂಡ ತುಂಬಾ ಶಿವರಿಂಗ್ ಆಗ್ತಾ ಇರುತ್ತೆ ಆ ಜಿಂಕೆಗೆ. ಯಾಕೆ ಈ ಜಿಂಕೆ ಓಡಿ ಬರಲು ಕಾರಣ ಏನು ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನ ಕಂಡಿರುತ್ತೆ. ಅದರ ಬೆನ್ನ ಹತ್ತಿ ಹುಲಿ ಹಳ್ಳದ ಕಡೆಗೆ ಬಂದಿರುತ್ತೆ. ಪ್ರಾಣ ಭಯದಿಂದ ಜಿಂಕೆ ಬಂದು ಮನೆಯನ್ನೊಂದು ಹೊಕ್ಕಿತು. ಮನೆಯ ಒಳಗಡೆ ಹೋಗುತ್ತೆ. ನನ್ನ ಪ್ರಾಣ ಉಳಿಸು ಅಂತ ಮನೆಯ ಒಡೆಯನ ಜೊತೆ ಕೇಳುತ್ತೆ. ಇಲ್ಲೇನ್ ಹೇಳ್ತಾ ಇದ್ರೆ, ಈ ಪ್ಯಾರಾದಲ್ಲಿ ಕಾಡಿನಲ್ಲಿ ಒಂದು ಹುಲಿ ಏನ್ ಮಾಡುತ್ತೆ, ಒಂದ್ಸಲ ಜಿಂಕೆಯನ್ನ ಅಟ್ಟಿಸ್ಕೊಂಡು ಬರುತ್ತೆ. ಅದರ ಬೆನ್ನ ಹತ್ತಿದಂತಹ ಹುಲಿ ಹಳ್ಳದ ಕಡೆಗೆ ಬರುತ್ತೆ. ಅದನ್ನ ಓಡಿಸ್ಕೊಂಡು ಹಳ್ಳದ ಕಡೆ ಬರುತ್ತೆ. ಆ ಜಿಂಕೆ ಪ್ರಾಣ ಭಯದಿಂದ ಅದು ಭಯ ಪಟ್ಕೊಂಡು ಮನೆಯ ಹತ್ತಿರ ಬರುತ್ತೆ. ನನ್ನ ಪ್ರಾಣ ಉಳಿಸು ಅಂತ ಕೇಳ್ಕೊಳ್ಳುತ್ತೆ ಆ ಹುಡುಗನನ್ನ. ಆ ನಂತರ ಆ ಯುವಕನಿಗೆ ಜಿಂಕೆ ಹುಲಿಗೆ ಎದುರು ಇಲ್ಲಿಗೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಈ ಅಂಡರ್ಸ್ಟುಡ್ ದಟ್ ದ ಟೈಗರ್ ಏನಾಗಿದೆ, ಅವನನ್ನ ಅಟ್ಟಿಸ್ಕೊಂಡು ಬಂದಿದೆ ಅಂತ. ಅವನು ಎದ್ದು ಅದನ್ನ ಅಪ್ಪಿಕೊಂಡು ಈ ವೆಂಟ್ ಅಂಡ್ ಕ್ಯಾಚ್ ದ ಡೀರ್. ಈ ಹಗ್ಗಡ್ ದ ಡೀರ್. ಅದಕ್ಕೆ ಸಾಂತ್ವನ ನೀಡಿದ. ಅದಾದ್ಮೇಲೆ ಅದು ಸಾಂತ್ವನ ಮೀನ್ಸ್ ಸಮಾಧಾನ ಮಾಡ್ದ. ಅದಕ್ಕೆ ಒಂದು ರಕ್ಷಣೆಯನ್ನ ನೀಡ್ತಾನೆ. ಅದೇ ಸಮಯಕ್ಕೆ ಒಂದು ಹುಲಿ ಬಂದು ಯುವಕನ ಮನೆಯ ಮುಂದೆ ನಿಂತ್ಕೊಳ್ಳುತ್ತೆ. ಅಟ್ ದಟ್ ಟೈಮ್ ಇಟ್ ಸೆಲ್ಫ್ ಒನ್ ಟೈಗರ್ ಕೇಮ್ ನಿಯರ್ ದ ಹೌಸ್ ಆರ್ ಹೋಮ್.
ಆಗ ಟೈಗರ್ ಹೇಳುತ್ತೆ, ಏ ಯುವಕ, ಆ ಜಿಂಕೆ ನನ್ನ ಆಹಾರ. ದ ಟೈಗರ್ ಸೇ ದಟ್ ಡೀರ್ ಇಸ್ ಮೈ ಫುಡ್. ಆಗ ಮೈ ವಿಶ್ ಅಂತ ಹೇಳುತ್ತೆ. ಆಗ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ. ಇಫ್ ಯು ಪ್ರೊಟೆಕ್ಟ್ ದಟ್ ಡೀರ್, ದಟ್ ಈಸ್ ಆಪೋಸಿಟ್ ಟು ದ ಫಾರೆಸ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳುತ್ತೆ. ಜಿಂಕೆನ ಬಿಟ್ಕೊಡು, ಗಿವ್ ಮಿ ದಟ್ ಡೀರ್ ಅಂತ ಹೇಳುತ್ತೆ. ಅದಕ್ಕೆ ನೋಡು, ಇದು ಅರಣ್ಯದ ಜಿಂಕೆ ಅಲ್ಲ. ಹುಡುಗ ಹೇಳ್ತಾನೆ, ಸಿ ದಿಸ್ ಇಸ್ ನಾಟ್ ಫಾರೆಸ್ಟ್ ಡೀರ್. ಯಾರೋ ಸಾಕಿದ ಪ್ರಾಣಿ, ಇದನ್ನ ಯಾರೋ ಸಾಕಿದ್ದಾರೆ, ಅದರ ಕುತ್ತಿಗೆಯಲ್ಲಿ ಗೆಜ್ಜೆ ಕೂಡ ಇದೆ ಅಂತ ಹೇಳ್ತಾನೆ. ಅರಣ್ಯದ ಪ್ರಾಣಿಯನ್ನ ಕೊಂದು ತಿನ್ನಲು ನಿನ್ಗೆ ಅಧಿಕಾರ ಇರಬಹುದು, ಆದ್ರೆ ಇದನ್ನ ಯಾರೋ ಸಾಕಿದ್ದಾರೆ, ಇದು ಸಾಕು ಪ್ರಾಣಿಯಾಗಿದೆ, ಇದನ್ನ ಕೊಲ್ಲುವ ಅಧಿಕಾರ ನಿನ್ಗೆ ಇಲ್ಲ ಅಂತ ಹೇಳ್ತಾನೆ. ಯು ಡೋಂಟ್ ಹ್ಯಾವ್ ರೈಟ್ಸ್ ಟು ಕಿಲ್ ದಟ್ ಡೀರ್ ಅಂತ ಹೇಳ್ತಾನೆ. ನಾನು ಅದನ್ನ ಬಿಟ್ಟು ಕೊಡೋದಿಲ್ಲ, ಐ ವಿಲ್ ನಾಟ್ ಲೀವ್ ದ ಡೀರ್ ಲೈಕ್ ದಾಟ್ ಅಂತ ಹೇಳುತ್ತೆ. ಆಗ ಆ ಯುವಕನು ಹುಲಿಗೆ ಉತ್ತರ ನೀಡ್ತಾನೆ. ಈ ಮಾತನ್ನ ಕೇಳಿ ಹುಲಿಗೆ ಸಿಟ್ಟು ಬರುತ್ತೆ. ಇವನ್ ಹರ್ಡ್ ದೀಸ್ ವರ್ಡ್ಸ್, ಟೈಗರ್ ವಾಸ್ ಸೋ ಹ್ಯಾಂಗ್ರಿ. ಆ ಸಿಟ್ಟಿನಲ್ಲಿ ಅದು ಅಬ್ಬರಿಸುತ್ತೆ. ಯುವಕ ಜಿಂಕೆಗೆ ತನ್ನ ಮನೆಯೊಳಗೆ ಆಶ್ರಯ ನೀಡಿ ಹುಲಿಯನ್ನ ಎದುರಿಸಿದ. ಆಗ ತನ್ನಲ್ಲಿ ರಕ್ಷಣೆ ಬೇಡಿ ಬಂದವರನ್ನ ತಾನು ಬಿಟ್ಟ ಕೊಡಲಾರೆ ಅಂತ ಹೇಳ್ತಾನೆ. ಐ ವಿಲ್ ನಾಟ್ ಲೀವ್ ಲೈಕ್ ದಟ್, ಐ ವಿಲ್ ಪ್ರೊಟೆಕ್ಟ್ ದ ಡೀರ್ ಅಂತ ಹೇಳ್ತಾನೆ ಹುಡುಗ, ದಟ್ ಬಾಯ್. ಆಗ ಹುಲಿಗೂ ಆ ಯುವಕನಿಗೆ ಜಗಳ ಆಗುತ್ತೆ. ದೇರ್ ವಾಸ್ ಎ ಬಿಗ್ ಫೈಟ್ ಬಿಟ್ವೀನ್ ಟೈಗರ್ ಅಂಡ್ ಬಾಯ್. ಹುಲಿ ಯುವಕನನ್ನ ಸಿಕ್ಕಲ್ಲಿ ಕಚ್ಚುತ್ತೆ. ಹುಲಿ ಟೈಗರ್ ಹುಡುಗನನ್ನ ಏನ್ ಮಾಡುತ್ತೆ, ಬೈಟ್ ಮಾಡುತ್ತೆ, ಗಾಯ ಮಾಡುತ್ತೆ. ಕಷ್ಟಪಟ್ಟು ಬದುಕು ಸಾಗಿಸ್ತಾ ಇದ್ದಂತಹ ಹುಡುಗ ಸೋಲೋದಿಲ್ಲ. ಹುಲಿ ಕೊನೆಗೆ ಸೋತು ಅಲ್ಲಿಂದ ಪಲಾಯನ ಪಠಿಸುತ್ತೆ. ಪಲಾಯನ ಮೀನ್ಸ್ ಇಟ್ ರ್ಯಾನ್ ಅವೇ ಫ್ರಮ್ ದಟ್ ಪ್ಲೇಸ್. ಮತ್ತೆ ನಾನು ನಿನ್ನ ಸಹವಾಸಕ್ಕೆ ಬರುವುದಿಲ್ಲ, ಐ ವಿಲ್ ನಾಟ್ ಕಮ್ ಟು ಯು ನೆಕ್ಸ್ಟ್ ಟೈಮ್ ಅಂದುತ್ತೆ. ಅದಕ್ಕೂ ಹೊಡೆದು ಬಡಿದು ಗಾಯ ಮಾಡಿದ್ದ ಯುವಕ, ಜಿಂಕೆ ಯುವಕನ ಸ್ಥಿತಿಯನ್ನ ನೋಡುತ್ತೆ. ಪಾಪ ಎಂದು ಅದು ಮರುಗುತ್ತೆ ಮೀನ್ಸ್ ಪಾಪ ಅಂತ ಅದು ದುಃಖ ಪಡುತ್ತೆ. ನನ್ನನ್ನ ಉಳಿಸಲು ಹೋಗಿ ನಿನಗೆ ಹೀಗಾಯಿತೆ ಎಂದು ಕಣ್ಣೀರನ್ನ ಹಾಕುತ್ತೆ. ನನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬಂದು ನೀನ್ ತೊಂದರೆಯಲ್ಲಿ ಸಿಕ್ಕಾಕೊಂಡೆ ಅಂತ ಹೇಳುತ್ತೆ. ಹಾಗೆಯೇ ಕಾಡಿಗೆ ಹೋಗಿ ಸೊಪ್ಪು ಸದೆ ಬೇರನ್ನ ತಂದು ಏನದು ಆಯುರ್ವೇದ ಮೆಡಿಸಿನ್ಸ್ ಅನ್ನ ತಗೊಂಡು ಬಂದು, ಆಯುರ್ವೇದ ಮೆಡಿಸಿನ್ ಅಂದ್ರೆ ಸೊಪ್ಪು ಅಂದ್ರೆ ಸಮ್ ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನ ತಗೊಂಡು ಬಂದು ಅವೆಲ್ಲವನ್ನ ಹರಿದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚುತ್ತೆ. ಯಾವುದು? ಜಿಂಕೆ. ಯಾರಿಗೆ? ಆ ಹುಡುಗನಿಗೆ ಗಾಯ ಮಾಡಿ ಅವನು ಮತ್ತೆ ಎದ್ದು ನಡೀತೊಡಗ್ತಾನೆ. ಅದಾದ್ಮೇಲೆ ಇದನ್ನ ಕಂಡ ಜಿಂಕೆಗೆ ಅಪರಿಮಿತ ಆನಂದ ಆಗುತ್ತೆ. ಆ ಒಂದು ಹುಡುಗ ಇರ್ತಾನಲ್ವಾ, ಅವನು ತುಂಬಾ ಚೆನ್ನಾಗಿ ಆಯುರ್ವೇದಿಕ್ ಮೆಡಿಸಿನ್ ಅನ್ನ ಕೊಟ್ಟು ಆ ಹುಡುಗನನ್ನ ಟ್ರೀಟ್ ಮಾಡುತ್ತೆ ಜಿಂಕೆ. ಅದಾದ ನಂತರ ಜಿಂಕೆಯ ಒಂದು ಆರೈಕೆಯಿಂದ ಹುಡುಗ ಚೆನ್ನಾಗಾಗ್ತಾನೆ. ಹೀಗೆ ಆ ಜಿಂಕೆಗೂ ಆ ಯುವಕನಿಗೂ ಏನೋ ಸಂಬಂಧ ಕೂಡಿ ಬರುತ್ತೆ. ಆದ್ರೂ ಜಿಂಕೆ ಮನಸ್ಸಿನಲ್ಲಿ ಏನೋ ಚಿಂತೆ ಇರೋದನ್ನ ಆ ಹುಡುಗ ಗಮನಿಸ್ತಾನೆ. ಡೀರ್ ಇರುತ್ತೆ ಅಲ್ವಾ, ಅದು ದಿನ ಕೂಡ ದುಃಖ ಪಡ್ತಾ ಇರುತ್ತೆ. ಒಂದಿನ ಯುವಕ ಏನೋ ಮಾಡ್ತಾ ಅಂಗಳದಲ್ಲಿ ಕುಳಿತಿರ್ತಾನೆ. ಈ ವಾಸ್ ಡೂಯಿಂಗ್ ಸಮಥಿಂಗ್. ಆ ಸಂದರ್ಭದಲ್ಲಿ ದೂರದಲ್ಲಿ ಮಲಗಿದ್ದಂತಹ ಜಿಂಕೆ ತಟ್ಟನ್ನು ಎದ್ದು ಬರುತ್ತೆ. ಹೊರಗೆ ಕಿವಿ ಕೊಟ್ಟು ಏನನ್ನೋ ಕೇಳ್ತಾ ಇದೆ. ದಟ್ ಡೀರ್ ವಾಸ್ ಹಿಯರಿಂಗ್ ಸಮಥಿಂಗ್ ಫ್ರಮ್ ಲಿಟಲ್ ಫಾರ್. ಆಗ ಯುವಕನ ಮನೆಯ ಹತ್ತಿರವೇ ಅಂದ್ರೆ ನಿಯರ್ ಬೈ ದ ಹೌಸ್ ಒಂದು ಇಂಪಾದ ದನಿ ಕೇಳಿಸುತ್ತೆ. ದೆರ್ ವಾಸ್ ಎ ಮೆಲೋಡಿ ವಾಯ್ಸ್. ಜಿಂಕೆ ಮತ್ತು ಸಂಭ್ರಮದಿಂದ ಎದ್ದು ನಿಲ್ಲುತ್ತೆ. ಡೀರ್ ವಾಸ್ ಸೋ ಹ್ಯಾಪಿ ಅಂಡ್ ದಟ್ ಡೀರ್ ಸ್ಟುಡ್ ಅಪ್. ನೆಕ್ಸ್ಟ್ ಲೈನ್ ಹೇಳ್ತಾ ಇದೆ, ಚುಕ್ಕಿ ಎಲ್ಲಿದ್ಯಾ, ಚುಕ್ಕಿ ಎಲ್ಲಿದ್ಯಾ ಎಂದು ಒಂದು ಧ್ವನಿ ಆ ಹುಡುಗನಿಗೆ, ಆ ಒಂದು ಜಿಂಕೆಗೆ ಕೇಳ್ಬರುತ್ತೆ. ಆ ಹುಡುಗನಿಗೂ ಕೇಳ್ಬರುತ್ತೆ. ಜಿಂಕೆ ಓಡ್ ಬರುತ್ತೆ. ಯುವಕ ಗಾಬರಿಯಿಂದ ಅದರ ಹಿಂದೆ ಓಡ್ ಬರ್ತಾನೆ. ಅಲ್ಲಿ ಓರ್ವ ಯುವತಿ ಜಿಂಕೆಯನ್ನ ತಬ್ಬಿ ಹಿಡ್ಕೊಂಡಿದ್ದಾಳೆ. ಜಿಂಕೆ ಅವಳ ಕೈಯನ್ನ ನಕ್ಕುತ್ತಿದೆ. ಅವಳ ಮೈಗೆ ತನ್ನ ಮುಖ ತಿಕ್ಕುತ್ತಿದೆ. ಅನಿಮಲ್ಸ್ ಗೊತ್ತಲ್ವಾ, ಅವುಗಳನ್ನ ನಾವು ಮುದ್ದು ಮಾಡಿದ್ರೆ ಅವು ಅವ ಮೈಯನ್ನ ನಮ್ಗೆ ತಿಕ್ಕುತ್ತೆ, ಹಾಗೇನೆ ನಮ್ಮ ಕೈ ಕಾಲನ್ನ ನಕ್ಕುತ್ತೆ. ಅದೇ ತರ ಇಲ್ಲಿ ಕೂಡ ಜಿಂಕೆ ಮಾಡ್ತಾ ಇದೆ. ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖವನ್ನ ಹತ್ರ ಇಟ್ಟು ಅಳ್ತಾ ಇದ್ದಾಳೆ. ಆ ಯುವಕನನ್ನ ನೋಡಿದ ಕೂಡಲೇ ತನ್ನ ಪರಿಚಯವನ್ನ ಕೂಡ ಮಾಡ್ಕೊಳ್ತಾಳೆ. ದಟ್ ಬ್ಯೂಟಿಫುಲ್ ಗರ್ಲ್ ಇಂಟ್ರೊಡ್ಯೂಸ್ ಟು ದ ಬಾಯ್ ಹೂ ಐ ಆಮ್.
ಆಗ ಇದು ನಾವು ಸಾಕಿಕೊಂಡ ಜಿಂಕೆ, ನಾವು ಇದನ್ನ ಸಾಕೊಂಡಿದ್ವಿ, ಇದನ್ನ ನಾವು ಪೆಟ್ಟಾಗಿ ಇಟ್ಕೊಂಡಿದೀವಿ, ಇದರ ಮೇಲಿನ ಚುಕ್ಕಿ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಅಂತ ಹೇಳಿದೀವಿ. ವಿ ಕೆಪ್ಟ್ ನೇಮ್ ಆಸ್ ಚುಕ್ಕಿ ಬಿಕಾಸ್ ವಿ ಕ್ಯಾನ್ ಸಿ ವೈಟ್ ಡಾಟ್ಸ್ ಆನ್ ದ ಡೀರ್, ಸೊ ವಿ ಕೆಪ್ಟ್ ದಟ್ ನೇಮ್ ಅಂತ ಹೇಳ್ತದೆ. ಆಗ ಇದು ಕೆಲ ದಿನಗಳಿಂದ ಕಾಡಿಗೆ ಬಂದುಬಿಟ್ಟು ಒಂದು ದಿನ ಹುಲಿ ಅಟ್ಟಿಸಿಕೊಂಡು ಬಂದದನ್ನ ಕೆಲ ಹಳ್ಳಿ ಜನ ನೋಡಿದ್ರು. ಚಿಕ್ಕಿಯ ಕತೆ ಮುಗೀತು ಅಂತ ನಾವು ಅಂದ್ಕೊಳ್ಳುತ್ತೆ. ಒಂದಿನ ಅದು ಕಾಡಿಗೆ ಬಂದ್ಬಿಟ್ಟಿತ್ತು. ಆಗ ಹುಲಿ ಇದನ್ನ ಓಡಿಸ್ಕೊಂಡು ಹೋಯ್ತು ಅಂತ ಹಳ್ಳಿ ಜನ ಹೇಳಿದ್ರು. ವಿ ಥಾಟ್ ದಟ್ ಡೀರ್ ಈಸ್ ನೋ ಮೋರ್ ಅಂತ. ಆದ್ರೂ ನನಗೆ ಏನೋ ನಂಬಿಕೆ ಚುಕ್ಕಿ ಬದುಕಿದೆ ಅಂತ. ಸ್ಟಿಲ್ ಐ ಬಿಲೀವ್ ದಟ್ ಡೀರ್ ಬದುಕಿದೆ ಅಂತ. ನಾನು ಆವತ್ತಿನಿಂದ ನಾನು ಇದನ್ನ ಹುಡುಕ್ತಾನೆ ಇದ್ದೆ ಅಂತ ಹೇಳಿದೆ. ಇವತ್ತು ಸಿಕ್ಕಿದೆ ಅಂತ ಯುವತಿ ತುಂಬಾ ಸಂತೋಷದಿಂದ ಹೇಳ್ತಾಳೆ. ಆ ಯುವಕ ತಾನು ಚುಕ್ಕಿಯನ್ನ ಉಳಿಸಿದ ಕತೆ ಹೇಳ್ತಾನೆ. ಹುಲಿಗೂ ತನಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನ ತೋರಿಸ್ತಾನೆ. ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನ್ನ ಹೇಳ್ತಾನೆ. ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲೇನೆ ದೊಡ್ಡದಾಗಿದೆ, ನಮ್ಮ ಮನೆಯಲ್ಲೇನೆ ಬೆಳೆದು ಅದು ದೊಡ್ಡದಾಗಿದೆ. ನಾನು ಚುಕ್ಕಿಯನ್ನ ಬಿಟ್ಟು ಇರ್ಲಾರೆ, ಇದನ್ನ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹುಡುಗಿ ಹೇಳ್ತಾಳೆ. ಅವಳು ಹಾಗೆ ಹೇಳ್ಬೇಕಾದ್ರೆ ಚುಕ್ಕಿಗೆ ವಿಷಯ ತಿಳಿದುತ್ತೆ. ಅದು ಹೋಗಿ ಆ ಯುವಕನ ಮನೆಯೊಳಗೆ ಹೊತ್ಕೊಳ್ಳುತ್ತೆ. ನಾವು ಹುಡುಗನನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ಆ ಒಂದು ಜಿಂಕೆ ಏನಾಗುತ್ತೆ, ಇಟ್ ವೆಂಟ್ ಇನ್ಸೈಡ್ ದ ಹೌಸ್ ಅಂಡ್ ಐಡ್ ಮಾಡ್ಕೊಳ್ಳುತ್ತೆ. ಆಗ ನಾನು ಅದನ್ನ ಬಿಟ್ಟು ಇರ್ಲಾರೆ ಅಂತ ಹುಡುಗ ಹೇಳ್ತಾನೆ. ಈ ಸೆಡ್ ದಟ್ ಐ ಕೆನಾಟ್ ಲೀವ್ ದಿ ಡೀರ್ ಅಂತ ಹೇಳ್ತಾನೆ. ಹುಲಿ ಬಾಯಿಂದ ಅದನ್ನ ನಾನು ಕಾಪಾಡ್ತೀನಿ. ಐ ಪ್ರೊಟೆಕ್ಟ್ ಫ್ರಮ್ ದ ಟೈಗರ್. ಈಗ ನಾನು ಇದನ್ನ ಬಿಟ್ಟು ಇರೋದಕ್ಕಿಲ್ಲ. ಐ ಕಾಂಟ್ ಲೀವ್ ವಿತೌಟ್ ಡೀರ್ ಅಂತ ಹೇಳ್ತಾನೆ ಯಾರು, ಯುವಕ. ಹಾಗಾದ್ರೆ ನಾನು ಇಲ್ಲಿಯೇ ಇರ್ತೀನಿ. ಸೊ ಐ ವಿಲ್ ಸ್ಟೇ ಇಯರ್ ಓನ್ಲಿ ಅಂತ ಕೂಡ ಹುಡುಗಿ ಹೇಳ್ತಾಳೆ. ಚುಕ್ಕಿಯ ಜೊತೆಯಲ್ಲಿ ಈ ಯುವಕನ ಮನೆಯೊಳಗೆ ಹೋಗಿ ಚುಕ್ಕಿಯನ್ನ ಅಪ್ಪಿಕೊಳ್ತಾಳೆ ಯಾರು, ಆ ಹುಡುಗಿ. ಆಗ ಈ ಹಾಡನ್ನ ನೋಡಿ. ಚುಕ್ಕಿ ಎಂಬ ಜಿಂಕೆ ಪಾಪ ಹುಲಿಯ ಕಣ್ಣಿಗೆ ಬಿದ್ದಿತ್ತು. ಒಂದಿನ ಏನಾಗುತ್ತೆ, ಚುಕ್ಕಿ ಎಂತಕ್ಕಂತಹ ಜಿಂಕೆ ಹುಲಿಯ ಕಣ್ಣಿಗೆ ಬೀಳುತ್ತೆ. ಯುವಕ ಅದನ್ನ ಉಳಿಸಿ ಮನೆಯಲ್ಲಿಟ್ಟು ಸಾಕೊಳ್ತಾನೆ. ಅದನ್ನ ಹುಡುಕಿಕೊಂಡು ಬಂದಂತಹ ಹುಡುಗಿ ಅದನ್ನ ಬಿಡಲ್ಲ ಅಂತಾಳೆ. ಹುಡುಗಿ ಒಂದಾಗಲು ಚುಕ್ಕಿನೇ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹಳ್ಳದ ದಂಡೆಯ ಮೇಲಿನ ಊರು ದೊಡ್ಡದಾಗುತ್ತೆ. ಆನಂತರ ಇಲ್ಲಿ ಎಲ್ಲ ಸುಖವಾಗಿದ್ರು. ಪುಟ್ಟಜ್ಜಿ ಕತೆ ಮುಗಿಸಿ ಎದ್ದಳು. ಮತ್ತೆ ಯಾವತ್ತಾರ ಬಾ, ಬೇರೆ ಕತೆ ಹೇಳ್ತೀನಿ ಅಂತಾಳೆ ಪುಟ್ಟಜ್ಜಿ. ನಾನು ಸಂತಸದಿಂದ ಅಲ್ಲಿಂದ ಹೊರಟೆ ಅಂತ ಹೇಳ್ತಾರೆ. ಸೊ ನಮಗೆ ಈ ಒಂದು ಪಾಠದಿಂದ ಗೊತ್ತಾಗೋದು ಏನು ಅಂದ್ರೆ, ಪದ್ಯ ಮತ್ತು ಗದ್ಯ ಮಿಶ್ರಿತ ಪಾಠವನ್ನ ಓದೋದು, ಪದಗಳ ಅರ್ಥ, ಹಾಗೆ ಪಾಠದ ಒಂದು ಸ್ಟೋರಿ, ಹಾಗೇನೆ ಕಾಪಾಡಿದವರನ್ನ ನಾವು ಎಂದಿಗೂ ಮರೆಯೋದಿಲ್ಲ ಅನ್ನೋ ಒಂದು ಕೃತಜ್ಞತೆಯನ್ನು ಕೂಡ ನಮ್ಗೆ ಈ ಪಾಠ ಹೇಳುತ್ತೆ. ಇದಾಗಿದೆ ಮಕ್ಕಳೇ 7ನೇ ತರಗತಿ ಮೊದಲನೆಯ ಗದ್ಯ ಪಾಠ, ಪುಟ್ಟಜ್ಜಿ ಕತೆ ಹೇಳು. ಪಾಠ ಓದೋದನ್ನ ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಈ ಒಂದು ವಿಡಿಯೋದಲ್ಲಿ ಪಾಠದ ಸಾರಾಂಶವನ್ನ ತಿಳ್ಕೊಂಡಿದೀವಿ. ಮುಂದಿನ ವಿಡಿಯೋದಲ್ಲಿ ಪಾಠದ ವ್ಯಾಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.